ಅಣ್ಣ ಏನ್ ಓದಿರೋದ್ ಕರೆಕ್ಟ್ ನೀವು? ನಾನು 9ನೇ ಕ್ಲಾಸು. ಹೌದಾ? ಆಮೇಲೆ ಬಿಟ್ಬಿಟ್ರಾ? ಅಷ್ಟೇ ಬಿಟ್ಟು 10ನೇ ಕ್ಲಾಸ್ ಮುಗಿಸ್ಲಿ. ಒಂದು ಫೋನ್ ಮಾಡ್ದೆ, ನಾನು ಇಲ್ಲಿ ಚಂದ್ರಪ್ಪನದಲ್ಲಿ ದನಗಳು ಮಾಡ್ತಿದ್ದೆ. ಫಸ್ಟ್ ಫೋನ್ ಬಂದಾಗ ನಾನ್ ಸುಮ್ನೆ ತಮಾಷೆ ಅಂತ ಅನ್ಕೊಂಡೆ. ಇಲ್ಲಿ ಜಿ ಇಂದ ಕಾಲ್ ಬಂದ ಏನಂದ್ರು? ಸ್ಟಾರ್ಟಿಂಗ್ ಸಿಕ್ಕಾಬಿಟ್ಟೆ ಮೇಲೆ ಅಯ್ಯೋ ಏನಪ್ಪಾ ಇದು ಎಲ್ಲರೂ ಆಕ್ಟಿಂಗ್ ಕಲ್ತ್ಕೊಂಡ್ ಬಂದು ಸರ್ಟಿಫಿಕೇಟ್. ಕರೆಕ್ಟ್ ನೀವು ಆಕ್ಟಿಂಗ್ ಅನ್ನೋದೇ ಕಲ್ತಿಲ್ಲ ಅಲ್ವಾ? ಪದೇ ಪದೇ ಮುಚ್ಚ ತಗ್ತಗ ತೋರ್ಸ್ಬಿಟ್ರೆ ಯಾರು ರೇಪ್ಕೊಂಡು ಹೋಗ್ಬಿಡ್ತಾರೆ, ಮುಚ್ಕೊಂಡು ಒಳಗಡೆ ಹಿಡ್ಕೊಂಡ್ರೆ ಬರಲ್ಲ ಅಂತ. ಅಲ್ಲಿಂದ ಒಂದ್ 5 ವಾರ ಗಂಟೆ ನನ್ ಕ್ಯಾರೆಕ್ಟರ್ಗಳು ಸಿಕ್ಲಿಲ್ಲ. ಇವನ್ ಏನೋ ಮಾಡಲ್ಲ ಆಕ್ಟಿಂಗ್ ಹಂಗೆ ಹಿಂಗೆ ಅಂತ ಒಂದಿಷ್ಟ ಅಂತ ಇದ್ರು. ಕೇಳ್ತಾವ್ರೆ ಮನು ಬಂದ್ರೆ ಯಾವ್ದ್ರಲ್ಲಿ ಬರ್ತಾನೆ, ಮನು ಬಂದ್ರೆ ಯಾವ್ದ್ರಲ್ಲಿ ಬರ್ತಾನೆ ಅಂತ ಕಾಯ್ತಾರೆ. ಕರೆದ್ರೆ ಕೋಳಿ ಬರ್ಬೋದು, ಕೂಲಿ ಬರಲ್ಲ. ಸರಿ ಅಣ್ಣ, ನನ್ಗಿರೋ ಪ್ರಶ್ನೆ ಇದು. ಈಗ ನೀವು ಮಡೆನೂರ್ ಮನು ಕಾಮಿಡಿ ಕಿಲಾಡಿ ಸೀಸನ್ 2 ವಿನ್ನರ್ ಆದ್ಮೇಲೆ ಮನು ಬೇರೆ, ಅದಕ್ಕೂ ಮುಂಚೆ ಏನ್ ಮಾಡ್ತಿದ್ರಿ? ಅದ್ರ ಮುಂಚೆ ಇದೆ ಆರ್ಕೆಸ್ಟ್ರಾ, ಜೂನಿಯರ್ ಆರ್ಟಿಸ್ಟ್, ಬೇಕರಿ ಕೆಲಸ, ಈ 3 ಮಾಡ್ಕೊಂಡಿದ್ದೆ. ಓಕೆ. ಅದ್ ಮಾಡ್ತಾ 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 ಅಲ್ಲ, ಈಗ ನೀವು ಇಲ್ಲೇ ಇದ್ರಿ ಅಲ್ವಾ, ಮಡೆನೂರಲ್ಲೇ ಇದ್ರಿ? ಊರಲ್ಲಿಲ್ಲ, ಬೆಂಗಳೂರಲ್ಲೇ ಇದ್ಕೊಂಡು ಹಿಂಗೆ ಸೇಮ್ ಈಗ ಹೆಂಗ್ ಅಪ್ ಡೌನ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದೀನಿ. 170 ಕಿಲೋಮೀಟರ್ ಮೇಂಟೈನ್ ಮಾಡ್ತಾ ಇದ್ದೆ. ಊರಲ್ಲಿ ಸ್ವಲ್ಪ ಕೆಲ್ಸಗಳು ಮಾಡ್ಕೊಂಡು ಒಂದ್ ವಾರ ಇಲ್ಲಿ ಒಂದ್ ವಾರ ಅಲ್ಲಿ, ಒಂದ್ ಆಡಿಷನ್ಗಳು ಇದ್ದಾಗ. ಬೇಕರಿ ಕೆಲಸ ಇದ್ದಾಗ ರಜಾ ಇರ್ಲಿಲ್ಲ. ಬೇಕರಿ ಕೆಲಸ ಮುಗಿಸ್ಕೊಂಡು ಆರ್ಕೆಸ್ಟ್ರಾಕ್ ಹೋಗಿ ಅವೆರಡು ಮುಗಿಸಿ ಬಿಟ್ಟ ಮೇಲೆ, ಬೇಕರಿ ಕೆಲಸ ಬಿಟ್ಟ ಮೇಲೆ ಬರೀ ಆರ್ಕೆಸ್ಟ್ರಾ ಬರೀ ಕೃಷಿ ಮೇಂಟೈನ್ ಮಾಡ್ಕೊಂಡು ಹೋದೆ. ಬೇಕರಿ ಕೆಲಸ ರಜಾ ಕೊಡ್ತಿರ್ಲಿಲ್ಲ, ತಿಂಗಳೆಲ್ಲ ಇರ್ಬೇಕಾಗಿತ್ತು, ವರ್ಷದ ಇರ್ಬೇಕಾಗಿತ್ತು. ಅಲ್ಲೇ ರೂಮ್ ಮಾಡ್ಕೊಂಡು ರೂಮ್ಗಳು ಕಟ್ಕೊಂಡು ಅಲ್ಲಿ ಮೇಂಟೈನ್ ಮಾಡ್ಕೊಂಡು ಬೆಂಗಳೂರಲ್ಲಿ. ನಾವು ಈಗ ಆರ್ಕೆಸ್ಟ್ರಾದಲ್ಲಿ ನಾವು ಕೆಲಸ ಕಲ್ತಿದೀವಿ ಅಂದ್ರೆ ಜಾಸ್ತಿ ನಾವು ಸ್ನೇಹಾಂಜಲಿ ಆರ್ಕೆಸ್ಟ್ರಾದಲ್ಲಿ ಇದ್ದಿದ್ದು. ನಾನು ಯಶವಂತಪುರ, ಅವ್ರ ಹತ್ರ ನಾವೆಲ್ಲ ಪ್ರೋಗ್ರಾಮ್ ಹೆಂಗ್ ಮಾಡ್ಬೇಕು, ಹೆಂಗ್ ಬುಕ್ ಮಾಡ್ಕೋಬೇಕೆಲ್ಲ ಕಲ್ತಿದ್ದೆ ನಾನು ಅವ್ರ ಹತ್ರ. 2008ಕ್ಕೆ ಹೋಗಿದ್ದೆ ಅವ್ರ ಹತ್ರ. ಅಲ್ಲಿ ಇನ್ನೂ ಫೋಟೋ ಇದೆ ನೋಡಿ ಅವ್ರ ಹತ್ರ, ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದು. ಇನ್ನ ನಂಗೆ ಮೀಸನೆ ಬಂದಿರಲಿಲ್ಲ ಅವ್ರ ಪ್ರೋಗ್ರಾಮ್. 18 ವರ್ಷಕ್ಕೂ 17 ವರ್ಷಕ್ಕೂ ಹೋಗಿದ್ ನಾನು ಅವ್ರ ಹತ್ರ. ಅಣ್ಣ ಏನ್ ಓದಿರೋದ್ ಕರೆಕ್ಟ್ ನೀವು? ನಾನು 9ನೇ ಕ್ಲಾಸು. ಆಮೇಲೆ ಬಿಟ್ಬಿಟ್ರಾ? ಅಷ್ಟೇ ಬಿಟ್ಟು 10ನೇ ಕ್ಲಾಸ್ ಮುಗಿಸ್ಲಿ. ಅಲ್ಲಿಗೆ ನಾನು ಆರ್ಕೆಸ್ಟ್ರಾ ಇಲ್ಲ, 9ನೇ ಕ್ಲಾಸ್ ಅಲ್ಲಿ ಓದಿಬಿಟ್ಟು ಶಾಂತಿಗ್ರಾಮದಲ್ಲಿ ಒಂದು ಆರ್ಕೆಸ್ಟ್ರಾ ನಡೀತಾ ಇತ್ತು. ಅಲ್ಲಿ ಉಪೇಂದ್ರ ಸರ್ಗೆ ಒಂದ್ ಸಾಂಗ್ ಇತ್ತು, ಪ್ರೀಸೆ. ಅದಕ್ಕೆ ಇರಬರ ಬಟ್ಟೆ ಎಲ್ಲ ಹಾಕೊಂಡು ಪ್ರೀಸೆ ಸಾಂಗ್ ಆಗ್ಬಿಟ್ಟಿದೆ ಸ್ಕೂಲಲ್ಲಿ, ಸಭೆ ಸ್ಕೂಲಲ್ಲಿ. ಅಲ್ಲಿ ಯುವರಾಜ್ ಮೆಲೋಡಿಸ್ ಅಂತ ಇದೆ ಗೊತ್ತಾ, ಅವ್ರದೇ ಆರ್ಕೆಸ್ಟ್ರಾ. ಕೇಳಿ ಇವಾಗ್ಲೂ ಅವ್ರ ಈವೆಂಟ್ ಬೇಕಾದ್ರೆ ಕಾಲ್ ತಗತ್ತೀನಿ, ಚೆನ್ನಾಗಿರುತ್ತೆ ಆರ್ಕೆಸ್ಟ್ರಾ. ಅವ್ರು ಇದಾರೆ ಅಂತ ನೋಡ್ತೀವಿ, ಅವ್ರ ಏನ್ ಮಲಗಿರ್ತಾರ ಪ್ರೋಗ್ರಾಮ್. ಅವರು ಆರ್ಕೆಸ್ಟ್ರಾದಲ್ಲೇ ನಾನ್ ಮಾಡಿದ್ದು. ಇವ್ರ ಆರ್ಕೆಸ್ಟ್ರಾದಲ್ಲಿ ಸ್ಟಾರ್ಟಿಂಗು ನಾನೇನು ಹೇಳಲ್ಲ. ಅಣ್ಣ ಗುಡ್ ಮಾರ್ನಿಂಗ್, ಮಾತಾಡ್ಬೋದಾ? ಹಂಗ್ ಮಾಡ್ತಾ ಒಂದು ಟಿವಿ ಇಂಟರ್ವ್ಯೂ ಕೂತಿದ್ದಣ್ಣ, ಚಂದನ್ ಕೆ ಶೆಟ್ಟಿ ಅಂತ ಇದು ಯೂಟ್ಯೂಬ್ ಚಾನಲ್. ಅವ್ರಿಗೆ ಹೇಳ್ತಾ ಇದ್ದೆ ಆರ್ಕೆಸ್ಟ್ರಾ ಸ್ಟಾರ್ಟಿಂಗ್ ಹೆಂಗ್ ಬಂದ್ರಿ ಜರ್ನಿ ಅಂತ ಕೇಳ್ತಾ ಇದ್ರು. ಸ್ಟಾರ್ಟಿಂಗ್ ಶಾಂತಿಗ್ರಾಮದಲ್ಲಿ ದಸಬೆ ಸ್ಕೂಲಲ್ಲಿ ಓದ್ತಾ ಇದ್ದೆ, ಅದಕ್ಕೆ ಇದೀವಿ ಅವ್ರಿಗೆ ಫೋನ್ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ಮಾಡಿದೆ. ಏನ್ ಮಾಡಿದ್ನ ಅವತ್ತು ನಾನು? ಯಾವ ಡ್ಯಾನ್ಸ್ ಮಾಡಿದ್ನ? ಅತ್ತೆ ಡ್ಯಾನ್ಸ್ ಮಾಡಿದ್ದೆ ಅನ್ಸುತ್ತೆ. ಅತ್ತೆ ಪ್ರೀಸೆ ಮಾಡ್ತಿದ್ದಿಲ್ಲ, ಸುಮಾರು ವರ್ಷ ಆಗುತ್ತೆ ಸ್ಟಾರ್ಟಿಂಗ್ ಅಲ್ವಾ. ಎಷ್ಟು ವರ್ಷ ಇರ್ಬೋದಣ್ಣ ಅಂದಾಜು? ಅಂದಾಜು 15 to 20 ಆಗಿದೆ ಅನ್ಸುತ್ತೆ. 20 ವರ್ಷ. ಅವಾಗ ಕನ್ನಡ ಮಾಸ್ಟರ್ ಮಗಳ ಜೊತೆ ಪ್ರೀಸೆ ಡ್ಯಾನ್ಸು. ಇವರ ಫಸ್ಟ್ ಆರ್ಕೆಸ್ಟ್ರಾಕ್ ಇಲ್ಲಿ ಹೋಗಿದ್ದು. ಅದಾದ್ಮೇಲೆ ಹಿಂಗೆ ಸ್ನೇಹಾಂಜಲಿ ಆರ್ಕೆಸ್ಟ್ರಾ ಒಂದಿಷ್ಟು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು, ತುಮಕೂರು ಆರ್ಕೆಸ್ಟ್ರಾಗಳೆಲ್ಲ ಮುಗಿಸ್ಕೊಂಡು ಸಿಂಗ್ ಬಂದಿದ್ರು. ಥ್ಯಾಂಕ್ ಯು ಅಣ್ಣ. ಈಗ ಅವ್ರ ಆರ್ಕೆಸ್ಟ್ರಾ ಎಲ್ಲ ಇದೆ, ಇವ್ರದ್ದು ಇದೆ. ಈಗ US ಮೆಲೋಡಿಸ್ ಅಂತ ವೈಬುಲ್ ಅಂತ ಒಂದು ಸಾಂಗ್ ಅಂತ ನೋಡಿ, ಪಾರ್ಟಿ ಸಾಂಗ್. ಯುವರಾಜ್ ಈಗ ನನಗೂ ಒಂದ್ ಸ್ವಲ್ಪ ಕಲೆಕ್ಷನ್ ಜಾಸ್ತಿ. ಸಿನಿಮಾಗೂ ನಂಗೂ ಹೆಂಗೆ ಕಲೆಕ್ಷನ್ ಇದೆ, ಇದ್ರ ಜೊತೆ ಹಂಗೆ ಒಡನಾಟ ಇದೆ. ಅದು ಏನ್ ಬೇರೆ ಇಲ್ಲ, ಅಣ್ಣ ತಮ್ಮದಿರಿದ್ದಂಗೆ ಚಿಕನ್. ಇನ್ನೇನು ಅಲ್ಲಿ ನಾವು ಸಿನಿಮಾದಲ್ಲಿ ಸಾಂಗ್ ಆಡಿದ್ರೆ ಅದು ತಂದು ನಾವಿಲ್ಲ ಆಡ್ತೀವಿ, ರಿಲೇಷನ್ ಇದ್ದಂಗೆ. ಓಕೆ. ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ತಿದ್ರಿ, ಆರ್ಕೆಸ್ಟ್ರಾ ಆಯ್ತು, ಕಾಮಿಡಿ ಕಿಲಾಡಿ. ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟಿದ್ದು ಹಾಸನದಲ್ಲಿ. ಹಾಸನ ಮುಂಚೆ ಸುಮಾರು ಆಡಿಷನ್ ಕೊಟ್ಟಿದ್ದೆ, ಸಿನಿಮಾ ಕೊಟ್ಟಿದ್ದೆ, ಕಾಮಿಡಿ ಟೈಕರ್ಸ್ ಕೊಟ್ಟಿದ್ದೆ, ಉದಯ ಕಾಮಿಡಿದು ಒಂದ್ ಸುಮಾರು ಮಾಡಿದ್ದೆ. ಎಲ್ಲೂ ಸರಿಯಾಗಿ ನಾನು ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಕಾಮಿಡಿ ಕಿಲಾಡಿಯಲ್ಲಿ ಯಾವಾಗ ಆಡಿಷನ್ ಸಕ್ಸಸ್ ಆದೆ, 2ನೇ ರೌಂಡ್, ಫಸ್ಟ್ನೇ ರೌಂಡ್ ಫೋನ್ ಮಾಡಿದಾಗ ನಾನು ಇಲ್ಲೇ ಚಂದ್ರಪ್ಪನದಲ್ಲಿ ದನಗಳು ಮಾಡ್ತಿದ್ದೆ. ಫಸ್ಟ್ ಫೋನ್ ಬಂದಾಗ ನಾನ್ ಸುಮ್ನೆ ತಮಾಷೆ ಅಂತ ಅನ್ಕೊಂಡೆ. ಇಲ್ಲಿ ಜಿ ಇಂದ ಕಾಲ್ ಬಂದ ಏನಂದ್ರು? ಹೀಗೆ ಸರ್ ಸುಮ್ನೆ ಸರ್ ತಮಾಷೆ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಸುಮ್ನೆ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಅಗ್ಗದ ದನ ಕರ ಮಾರಕ್ ಹೋಯ್ದಿಲ್ಲ ಸರ್, ಕರ ಮಾರಕ್ ಹೋಯ್ದು ಹಿಂಗ್ ಹಿಡ್ಕೊಂಡದ್ದು. ಆಮೇಲೆ ಇಲ್ಲ ರೀ ನಾವು ಕಾಮಿಡಿ ಕಿಲಾಡಿಲ್ಲ ಜಿ ಚಾನಲ್ ಅದಕ್ಕೆ ಪಟ್ಟಂತ ಅಲ್ಲ ಕಡೆಗೆ ಓಡೋಗ್ಬಿಟ್ಟೆ, ಎಲ್ಲಿ ಟವರ್ ಕಟ್ಟಾಗ್ಬಿಟ್ಟು ಮತ್ತೆ ಓಡೋಗಿ ಅದ್ ಎಷ್ಟಕ್ಕೆ ಹೋಗುತ್ತೆ ಅಷ್ಟಕ್ಕೆ ಮಾರ್ಬಿಟ್ಟು ಪಟ್ಟಂತ ಬ್ಯಾಗ್ ತಗ ಬಂದೆ. 2ನೇ ರೌಂಡ್ ಆಡಿಷನ್ ಕೊಟ್ಟೆ. 2ನೇ ರೌಂಡ್ ಆಡಿಷನ್ ಕೊಟ್ಟಾಗ
ಪರ್ಫೆಕ್ಟ್ ಸೆಲೆಕ್ಟ್ ಅಂತ ಗೊತ್ತಾಗಿದ್ದು ಈ ಪ್ರಸನ್ನ ಥಿಯೇಟರ್ ಹತ್ರ ಸ್ನೇಹಿತರೆ ಆರ್ಕೆಸ್ಟ್ರಾ ನಡೀತಿತ್ತು. ಅಲ್ಲಿ ಮೇಕಪ್ ಮಾಡ್ಕೊತಿದ್ದೆ ಅತ್ತೆ ಸೋದರತೆಗೆ ಆರ್ಕೆಸ್ಟ್ರಾದಲ್ಲಿ. ನೀವು ಸೆಲೆಕ್ಟ್ ಬಟ್ಟೆ ಎಲ್ಲ ತುಂಬ್ಕೊ ಬಂದ್ಬಿಡ್ರಿ. ಸೆಕೆಂಡ್ ರೌಂಡ್ ಮೂರದು ಫೈನಲ್ ಆಗಿತ್ತಲ್ಲ ಇವತ್ತು. ಅಂದ್ರೆ ಈಗ ಫಸ್ಟ್ ಕಾಲ್ ಆದ್ಮೇಲೆ ತಿರ್ಗಾ ಹೋಗಿ ಆಡಿಷನ್ ಕೊಟ್ಟೆ. ಎರಡನೇ ಮೂರನೇ ಕಾಲ್ ಫೈನಲ್ ಬಂದಾಗ ನಾನು ಆರ್ಕೆಸ್ಟ್ರಾ ಮೇಕಪ್ ಮಾಡ್ಕೊತಿದ್ದೆ. ಆ ಬಟ್ಟೆ ಎಲ್ಲ ತಗೊಂಡೋಗಿ ಡೈರೆಕ್ಟ್ ಶೂಟಿಂಗ್. ಓಕೆ ಅಣ್ಣ, ಈಗ ಫಸ್ಟ್ ಸೆಲೆಕ್ಟ್ ಆದ್ರಿ, ಹೋದ್ರಿ, ಆ ಸ್ಟೇಜ್, ಆ ಲೈಟ್ಸ್, ಸ್ಟಾರ್ಟಿಂಗ್ ಸಿಕ್ಕಾಬಿಟ್ಟೆ ಮೇಲೆ ಅಯ್ಯೋ ಏನಪ್ಪಾ ಇದು ಎಲ್ಲರೂ ಆಕ್ಟಿಂಗ್ ಕಲ್ತ್ಕೊಂಡ್ ಸರ್ಟಿಫಿಕೇಟ್. ಕರೆಕ್ಟ್, ನೀವು ಆಕ್ಟಿಂಗ್ ಅನ್ನೋದೇ ಕಲ್ತಿಲ್ಲ ಅಲ್ವಾ? ಎಲ್ಲ ಆರ್ಕೆಸ್ಟ್ರಾ ಮಾತಾಡ್ಕೊಂಡು ಸಾಂಗ್ ಹೇಳ್ಕೊಂಡು ಹಂಗೆ ಮಿಮಿಕ್ರಿ ಮಾಡ್ಕೊಂಡು ಹಂಗೆ ಒಂದ್ ಜರ್ನಿ ಟ್ರಾವೆಲ್ ಮಾಡಿದ್ದು. ನಮಗೆ ಮಂಡಿಗೆ ಹಚ್ಕೊಂಡು ಸ್ವಲ್ಪ ಬಂದಿರೋದ್ರಿಂದ, ಸ್ವಲ್ಪ ಕಷ್ಟ ಸುಖಗಳು ಗೊತ್ತಿರೋದ್ರಿಂದ ನಮಗೆ ಸ್ವಲ್ಪ ಬೇಗ ಗ್ರಿಪ್ ಸಿಗುತ್ತೆ ಪಟ್ಟ ಅಂತ. ಸುಖದಲ್ಲಿ ಬೆಳೆದ್ರೆ ನಮ್ಗೆ ಯಾವ್ದು ಸಿಗ್ತಿರ್ಲಿಲ್ಲ. ಎಷ್ಟು ಗಂಟ ಕೊಡ್ಬೇಕಾಯ್ತಿಲ್ಲ ನನ್ನ ದೇಶ ಬಿಟ್ಟು. ಸ್ವಲ್ಪ ಎಲ್ಲಾ ಕಷ್ಟ ಸುಖಗಳನ್ನ ನೋಡಿರೋದ್ರಿಂದ ಒಂಚೂರು ಭಗವಂತ ಮತ್ತೆ ಸ್ವಲ್ಪ ಎಲ್ಲಾ ರಿಕವರಿ ಮಾಡ್ಕೊಟ್ಟ. ಸೊ ಫಸ್ಟ್ ಸ್ಕಿಟ್ ಹೇಗಿತ್ತು ನಿಮ್ದು? ಫಸ್ಟ್ ಸ್ಕಿಟ್ಟು ಯಾವ್ದು ಇದ್ರದ್ದು ಜಗ್ಗೇಶ್ ಸರ್ ಮಿಮಿಕ್ರಿನೇ ಮಾಡ್ಕೊಂಡ್ ಬಂದಿದ್ದು, ಮುಚ್ಚಿಟ್ಕೊಂಡು ಸೈಕಲ್ ಮೇಲೆ. ಅವ್ನ್ ಬಿಡೋಣ ಸುಮ್ನೆ, ಜಗ್ಗೇಶ್ ಹೌದು ಐತರಿ ಇಲ್ಲ ಕಡಿ ಪಕಡಿ ಜುಮ್ಮ ಟಚಿಂಗ್ 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 ಬರಲ್ಲ ಅಂತ ಅವ್ರದೇ ಒಂದ್ ಡೈಲಾಗು. ಪದೇ ಪದೇ ಮುಚ್ಚನ ತಗ್ಗ ತೋರಿಸ್ಬಿಡ, ಯಾರು ರೇಟ್ಕೊಂಡು ಹೋಗ್ಬಿಡ್ತಾರೆ, ಮುಚ್ಕೊಂಡು ಒಳಗಡೆ ಹಿಡ್ಕೊಂಡ್ಬಿಡ ಬರಲ್ಲ ಅಂತ ಒಂದು ಮಿಮಿಕ್ರಿ ಮಾಡ್ಕೊಂಡ್ ಬಂದೆ. ಅಲ್ಲಿಂದ ಒಂದ್ 5 ವಾರ ಗಂಟೆ ನನ್ ಕ್ಯಾರೆಕ್ಟರ್ಗಳ ಸಿಕ್ಲಿಲ್ಲ. ಇವನ್ ಏನೋ ಮಾಡಲ್ಲ ಆಕ್ಟಿಂಗು ಹಂಗೆ ಹಿಂಗೆ ಅಂತ ಒಂದಿಷ್ಟ ಅಂತ ಇದ್ರು. ಅಲ್ಲಿ ಮುಗಿಸಿ ಅಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡ್ತೀವಿ ಅದ್ರ ಮೇಲೆ ಕ್ಯಾರೆಕ್ಟರ್ಗಳು ಹಾಕೋರ. ಆಮೇಲೆ 5 ವಾರ ಆದ್ಮೇಲೆ ನಾನೇ ಎಲಿಮಿನೇಷನ್ ಆಗ್ಬಿಡ್ತೀನಿ ಅನ್ಕೊಂಡೆ. ಭಗವಂತ ಇದರಿಂದ ಮತ್ತೆ ಪಿಕಪ್ ಆಗಿ ಮನೆಗೆ ಬೈಕು, ವಾಚು, ಆಮೇಲೆ 5 ಲಕ್ಷ, ಆಮೇಲೆ ಒಂದಿಷ್ಟು ಕಪ್ಪು ಎಲ್ಲ ಹೊಡ್ಕೊಂಡು ಅದ್ ಮುಗಿಸಿ ಚಾಂಪಿಯನ್ಶಿಪ್ ಅಲ್ಲಿ ಮತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಸ್ಕ್ರಿಪ್ಟ್ ಗಳು ದೊಡ್ಕೊಡೋರಲ್ವಾ? ನಿಮ್ಗೆ ಸ್ಕಿಪ್ ಮಾಡಿದ್ರು, 4 ಲೀಡ್ ಮಾಡಿದ್ರು. ಅಂದ್ರೆ ಕಾಮಿಡಿ ಕಿಲಾಡಿ 1 ಅಲ್ಲಿ ಶಿವರಾಜ್ ಕೇರ್ಪೇಟೆ ಕೊಡೋರ ಹತ್ರ, ಅದಾದ್ಮೇಲೆ ನಿಮ್ಗೆ ನಾನು ಹೋಗ್ತಾ 4 ಸ್ಕಿಪ್ ಮಾಡಿದ್ದೀನಿ. ಕೆಲವು ಮಾತಾಡ್ತವೆ ಅವ್ನು ಯಾವ ಸ್ಕಿಪ್ ಮಾಡಿದ ಅದ್ ಮಾಡ್ತೇವೆ. ಇಲ್ಲ, ನಾವು 4 ಸ್ಕಿಪ್ ಮಾಡಿದ್ದೀರಾ. ನನಗೆ ಖುಷಿ ಇದೆ. ನನಗೆ ಯಾಕೆ ಖುಷಿ ಅಂದ್ರೆ ನಾವ್ ಏನು ಕಲಿದಿಲ್ಲ ಹೋಗಿ ಹೆಂಗ ಮಾಡಿದ್ದೀರಾ. ನಾನು ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ. ಆಮೇಲೆ ಚಾಂಪಿಯನ್ಶಿಪ್ ಅಲ್ಲಿ ಬಂದಾರಪ್ಪ ಅದೇ, ಆಮೇಲೆ ಸುವರ್ಣ ಕಾಮಿಡಿ ಗ್ಯಾಂಗ್ಸ್ ಅಲ್ಲಿ ಮತ್ತೆ ಸಿನಿಮಾ ಮಾಡಿದೆ. ಅದೇನಾರ ಆಗಿರ್ಬೋದು, 1.5 ಕೋಟಿ ಸಿನಿಮಾ ಹೀರೋನಾ? ಹೀರೋನೇ. ಅದು ಯಾವಾಗ ಟೈಟ್ಲ್ ಚೇಂಜ್ ಮಾಡಕ್ ಆಗಲ್ವಾ? ಒಳ್ಳೆ ಟೈಟ್ಲ್. ಇನ್ನೂ 3 ಸಿನಿಮಾ ರಿಲೀಸ್ ರೆಡಿ ಇದಾವೆ, 3 ಇದಾವೆ ರಿಲೀಸ್ ಆಗಕ್ಕೆ. ಇನ್ನೂ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು? ನಾವು ಸಿನಿಮಾ ಮಾಡ್ತಿರೋದು ಜನಕ್ಕೋಸ್ಕರ. ಜನ ನೋಡಿ ಒಪ್ಕೊಂಡ್ರೆ ಸಾಕು. ನಾವ್ ಯಾರಿಗೂ ಸಿನಿಮಾ ಮಾಡ್ತಿಲ್ಲ, ಜನಕ್ಕೋಸ್ಕರನೇ ಸಿನಿಮಾ ಮಾಡ್ತಾರೆ. ಜನ ಖಂಡಿತ ಒಪ್ಕೊಂಡು ಸಿನಿಮಾ ಮಾಡ್ತಾರೆ, ಇದು ಸತ್ಯ. ಓಕೆ, ಬೆಸ್ಟ್ ಕಮೆಂಟ್ಸ್ ನಿಮ್ಗೆ ಬಂದಿದ್ದು ಈಗ ಜಗ್ಗೇಶ್ ಸರ್ ಹತ್ರ ಆಗಿರ್ಬೋದು, ಯೋಗರಾಜ್ ಭಟ್ರು, ಎಲ್ಲರೂ ಏನೋ ನಿಮ್ಮಲ್ಲಿ ಇದೆ ಕಣ, ಬೆಳಿತೀಯ ನೀನು ಅಂತಂದಿದ್ರು. ಭಗವಂತ ಹಂಗೆ ರೀಸೆಂಟ್ ಆಗಿ ಮೀಟ್ ಆಗಿರೋಣ ಜಗ್ಗಣ್ಣ, ಎಲ್ಲರೂ ಮೀಟ್ ಆಗಿದ್ರು. ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿರ್ಬೇಕು, ಹುಷಾರಾಗಿರ್ಬೇಕು, ಹಂಗೆ ಹಿಂಗೆ ಕಲಾವಿದ್ರು ಅಂತ ಒಂದಿಷ್ಟು ಬುದ್ಧಿ ಹೇಳಿದ್ರು. ಖುಷಿ ಆಯ್ತು.